ಕನ್ನಡಿಗರಿಗೂ ಜೀವನ್ ಮಾಡುವ ನಮಸ್ಕಾರಗಳು. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ಕರ್ನಾಟಕ ಸರ್ಕಾರ 50% ಕನ್ನಡಿಗರಿಗೆ ಉದ್ಯೋಗವನ್ನು ನೀಡಬೇಕು ಅಂತ ಪ್ರೈವೇಟ್ ಕಂಪನಿಗಳಿಗೆ ಆದೇಶವನ್ನ ನೀಡಿದೆ. ಈ ಆದೇಶದ ವಿರುದ್ಧವಾಗಿ ಹಲವಾರು ಪ್ರೈವೇಟ್ ಕಂಪನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ. ಅದೇ ರೀತಿ ಫೋನ್ ಪೇಯ ಸಿಇಒ ಸಮೀರ್ ನಿಗಮ್ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇನಂದ್ರೆ, ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರೋದಕ್ಕೆ ಬರೀ ಕನ್ನಡಿಗರಿಗೆ ಮಾತ್ರ ಉದ್ಯೋಗ ನೀಡಬೇಕು, ನಾನು ನನ್ನ ಕಂಪನಿಯನ್ನ ಬೇರೆ ರಾಜ್ಯದಲ್ಲಿ ಇಲ್ಲ ಬೇರೆ ದೇಶದಲ್ಲಿ ಸ್ಥಾಪನೆ ಮಾಡ್ತೀನಿ ಅನ್ನೋ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಸ್ವಾಮಿ, ನಾವೇ ನಿಮ್ನ ಬನ್ನಿ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಅಂತ ಏನು ಕರ್ಕೊ ಬಂದಿಲ್ಲ, ತಾವೇ ತಮ್ಮ ಉದ್ಯೋಗಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಲಿ ಬಂದಿರೋದು. ಬೇಡ ಅಂದ್ರೆ ಹೋಗಿ, ನಮ್ಗೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ. ಕನ್ನಡಿಗರೇ, ತಮಗೆ ಇದೊಂದು ಸ್ವಾಭಿಮಾನದ ಪ್ರಶ್ನೆ. ಈ ಒಬ್ಬ ವ್ಯಕ್ತಿ ಏನು ನಮ್ಮ ಕನ್ನಡಿಗರಿಗೆ ಅವಮಾನವನ್ನು ಮಾಡಿದಾನೋ, ಇವನಿಗೆ ಒಂದು ತಕ್ಕ ಪಾಠವನ್ನ ಕಲಿಸ್ಬೇಕು. ಆ ಪಾಠ ಯಾವುದೇ ರೀತಿ ಪ್ರತಿಭಟನೆಯೋ ಯಾವುದೋ ರಸ್ತೆ ತಡೆಯೋ ಯಾವುದೇ ರೀತಿ ಅಲ್ಲ. ತಾವು ತಮ್ಮ ಮೊಬೈಲ್ ನಲ್ಲಿ ಇರುವಂತಹ ಫೋನ್ ಪೇಯನ್ನ ಡಿಲೀಟ್ ಮಾಡಿ ಅವನಿಗೆ ಒಂದು ಬಿಸಿಯನ್ನ ಮೂಡಿಸೋಣ ಅಂತ ಈ ಮೂಲಕ ಕನ್ನಡಿಗರಿಗೆ ನಾನು ಮನವಿಯನ್ನ ಮಾಡ್ತೇನೆ. ಕನ್ನಡದ ಜನರೇ, ಇದು ಯಾವುದೇ ರೀತಿ ಬೇರೆ ರಾಜ್ಯದಲ್ಲಿ ಬೇರೆ ರಾಷ್ಟ್ರದಲ್ಲಿ ಆಗಿರುವಂತ ಘಟನೆ ಇಲ್ಲ. ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡಿದಂತ ವಿಷಯ. ಇದನ್ನ ಯಾವುದೇ ಕನ್ನಡಿಗನು ಕೂಡ ನಿರ್ಲಕ್ಷ್ಯ ಮಾಡದಂತೆ ಫೋನ್ ಪೇಯನ್ನ ಡಿಲೀಟ್ ಮಾಡಿ ಆ ಫೋನ್ ಪೇ ಮಾಲೀಕನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಟ್ಯಾಗ್ ಮಾಡಿ, ಇಲ್ಲ ಟ್ವಿಟರ್ ನಲ್ಲಿ ಟ್ಯಾಗ್ ಮಾಡಿ, ಫೇಸ್ಬುಕ್ ನಲ್ಲಿ ಟ್ಯಾಗ್ ಮಾಡಿ ಅವನಿಗೆ ಈ ತಪ್ಪನ್ನ ಅರಿವಾಗೋ ರೀತಿ ಕನ್ನಡಿಗರು ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.